ಎಲ್ಲರಿಗೂ ಶರಣಾರ್ಥಿಗಳು. ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಧರ್ಮಾಂಧರು, ಬಲಪಂಥೀಯ ಧರ್ಮಾಂಧರು ಈ ವಚನ ದರ್ಶನ ಅನ್ನುವಂತಹ ಒಂದು ಕಳಪೆ ದರ್ಜೆಯ ಪುಸ್ತಕವನ್ನ ಬಿಡುಗಡೆ ಮಾಡ್ತಾ ವೇದಿಕೆ ಮೇಲಿಂದ ಇಡೀ ನಾಡಿನ ಸೌಹಾರ್ದತೆಯನ್ನು ಕೆಡಿಸ್ತಕ್ಕಂಥ, ಸಾಮರಸ್ಯವನ್ನು ಕೆಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇರೋದು ತಮ್ಮೆಲ್ಲರ ಗಮನಕ್ಕೆ ಬಂದಿದೆ ಅಂತ ಅನ್ಕೊಳ್ತೇನೆ. ಧರ್ಮಾಂಧರ ರಕ್ತಗತ ಗುಣನೇ ಸಾಮರಸ್ಯವನ್ನ ಕದಡೋದು, ಇತಿಹಾಸವನ್ನ ತಿರುಚೋದು. ನಾನು ಈ ಪುಸ್ತಕಕ್ಕೆ ಯಾವುದೇ ರೀತಿಯ ಪ್ರಚಾರವನ್ನ ಕೊಡ್ತಾ ಇಲ್ಲ. ಇದು ಒಂದು ಮೌಲಿಕ ಗ್ರಂಥ ಅಂತೂ ಅಲ್ವೇ ಅಲ್ಲ. ಇದೊಂದು ಕಳಪೆ ದರ್ಜೆಯ ಪುಸ್ತಕ. ಇದಕ್ಕೆ ನೀವೇನಾದ್ರೂ ಪರ್ಚೇಸ್ ಅಥವಾ ಖರೀದಿ ಮಾಡೋದಾದ್ರೆ ₹260 ನಿಮ್ಮದು ದಂಡ ಅಂತಾನೆ ನೀವು ತಿಳ್ಕೊಳ್ಬೇಕು. ನಿಮಗೆ ಅಷ್ಟಕ್ಕೂ ಓದಬೇಕನ್ಸಿದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಇದರ PDF ಕಾಪಿಗಳು ಹರಿದಾಡ್ತಾ ಇದ್ದಾವೆ. ಅಥವಾ ಈ ಪುಸ್ತಕವನ್ನು ನಿಮಗೆ ಓದಲೇಬೇಕನ್ಸಿದ್ರೆ ಯಾರಾದ್ರೂ ಒಬ್ರು ಇದನ್ನ ಪರ್ಚೇಸ್ ಮಾಡಿ ಇದರ ಜೆರಾಕ್ಸ್ ಮಾಡ್ಕೊಂಡ್ರೆ ಪಾಪ ಜೆರಾಕ್ಸ್ ಅಂಗಡಿಯವನಿಗಾದರೂ ಒಂದಷ್ಟು ವ್ಯವಹಾರ ಆಗ್ತದೆ. ಆ ಮೂಲಕ ನೀವು ಇದನ್ನು ಓದಬಹುದು. ಅಷ್ಟಕ್ಕೂ ಇಲ್ಲಿ ಇರತಕ್ಕಂಥ ಲೇಖನಗಳಲ್ಲಿ ಒಂದು ಮುನ್ನುಡಿ, ಒಂದು ಸಂಪಾದಕೀಯ ಮತ್ತು ಒಂದು ಮೊದಲನೇ ಲೇಖನ, ಈ ಮೂರನ್ನ ಬಿಟ್ರೆ ಈ ಮೂರು ಲೇಖನಗಳು ಮುನ್ನುಡಿ, ಪ್ರಕಾಶಕರ ನುಡಿ ಮತ್ತು ಮೊದಲ ಲೇಖನ, ಇವು ಒಂದಷ್ಟು ಪೂರ್ವಾಗ್ರಹ ಪೀಡಿತ ಮನೋಸ್ಥಿತಿಯಿಂದ ಬರೆದಂಥ ಗೊಂದಲಕಾರಿಯಾದಂಥ ಲೇಖನಗಳು. ಅದನ್ನು ಬಿಟ್ರೆ ಉಳಿದವುಗೆಲ್ಲ ಜೊಳ್ಳು, ಸೊಳ್ಳು, ಗೊಳ್ಳುಗಳು. ಅವು ಓದಲು ಯೋಗ್ಯವಾದಂಥವುಗಳು ಅಲ್ಲವೇ ಅಲ್ಲ. ನಾನು ಒಂದನೇ ಹೇಳ್ತೇನೆ, ಈ ಪುಸ್ತಕ ಅಬ್ಬಬ್ಬ ಅಂತಂದ್ರೆ ಬಂಡವಾಳಶಾಹಿಗಳು ಬೇಕಾದಷ್ಟು ಹಣವನ್ನು ತಮ್ಮ ಜೊತೆಗೆ ಇಟ್ಟುಕೊಂಡಿರ್ತಾರೆ. ಇದರ ಮುದ್ರಣಕ್ಕೆ ಅಬ್ಬಬ್ಬ ಅಂದ್ರೆ ಒಂದು ₹30,000-40,000 ಖರ್ಚಾಗಿರ್ತದೆ. ತಮಗೆ ಸಂಬಂಧವೇ ಇಲ್ಲದೆ ಇರುವ ಈ ಪುಸ್ತಕ ₹30,000-40,000 ಕೊಟ್ಟು ಮುದ್ರಣ ಮಾಡೋದು ಸುಮ್ಮನೆ ಮಾತಲ್ಲ. ಇದು ತಮಗೆ ಯಾವುದೇ ರೀತಿಯಿಂದ ಸಂಬಂಧ ಇಲ್ಲದೆ ಇರುವ ಒಂದು ದರ್ಶನ, ಒಂದು ಸಿದ್ಧಾಂತದ ಕುರಿತು ಪುಸ್ತಕವನ್ನು ಪ್ರಕಟ ಮಾಡ್ತಾರಂದ್ರೆ ಅದರ ಹಿಂದಿನ ಹುನ್ನಾರವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅದು ಅಲ್ಲದೆ ಆ ₹30,000-40,000 ಪುಸ್ತಕ ಸುಮ್ಮನೆ ಪಬ್ಲಿಷ್ ಮಾಡಿ ಬಿಡೋದಿಲ್ಲ. ಅವರು ಪ್ರತಿ ಜಿಲ್ಲೆಯಲ್ಲಿ 3-4 ಲಕ್ಷ, ಕೆಲವೊಂದು ಕಡೆ 5 ಲಕ್ಷ ರೂಪಾಯಿ ಖರ್ಚನ್ನು ಮಾಡಿ ಯಾವ ಸಮಾಜದ ಸಿದ್ಧಾಂತದ ವಿರುದ್ಧ ತಿರುಚಿ ಬರೆದಿದ್ದಾರೋ ಅದೇ ಸಮಾಜದ ಮಠಾಧೀಶರನ್ನ, ಅದೇ ಸಮಾಜದ ಗಣ್ಯಮಾನ್ಯ ರಾಜಕಾರಣಿಗಳನ್ನ ತಗೊಂಡು ಪ್ರತಿ ಜಿಲ್ಲೆಯಲ್ಲಿ ಅವರಿಗೆ ಮೂಕ ಸಾಕ್ಷಿಯಾಗಿ ಕೂರಿಸಿ ಈ ಮಾಜಿ ಹಾಪ್ ಚಡ್ಡಿಗಳು ತಾವು ಮಾತ್ರ ವೇದಿಕೆ ಮೇಲಿಂದ ಭಾಷಣ ಮಾಡತಕ್ಕಂಥದ್ದನ್ನ ನಾವು ನೋಡ್ತಾ ಬಂದಿದೆ. ಅವರಿಗೆ ಈಗಾಗಲೇ ಈ ದರ್ಶನದ ಅನುಯಾಯಿಗಳು, ವಚನ ದರ್ಶನದ ಅನುಯಾಯಿಗಳು, ಅವರ ನೆರವು ಮತ್ತು ಸಹಾಯ ಪ್ರತಿ ಜಿಲ್ಲೆಯಲ್ಲಿ ಸಿಗ್ತಾ ಇಲ್ಲ. ಈಗಾಗಲೇ ಅವರು ಬಹಳ ದೊಡ್ಡ ವಿರೋಧವನ್ನ ಎದುರಿಸ್ತಿದ್ದಾರೆ. ಅವರ ಹುನ್ನಾರಗಳು ಬಯಲಾಗ್ತಾ ಹೋಗ್ತವೆ. ಈ ಧರ್ಮಾಂಧರದು ಒಂದು ಅಪ್ರೋಚ್ ಇರ್ತದೆ. ತಮ್ಮ ಅಸ್ತಿತ್ವಕ್ಕೆ ಕೊಡಲಿ ಏಟು ಹಾಕುವ ಯಾವುದೇ ಸಿದ್ಧಾಂತಗಳು, ಚಳುವಳಿಗಳು ರೂಪುಗೊಂಡ್ರೆ ಅವುಗಳನ್ನ ಹೊಸಕಿ ಹಾಕುವ, ಕೊಲೆ ಮಾಡುವ, ನಾಶ ಮಾಡುವ ಪ್ರಯತ್ನ ಮೊದಲನೇ ಹಂತದಲ್ಲಿ ಮಾಡ್ತಾರೆ. ಅದರಲ್ಲಿ ಅವರು ಯಶಸ್ವಿ ಆಗದೆ ಹೋದ್ರೆ ಆ ಸಿದ್ಧಾಂತಗಳಾಗ್ಲಿ, ವ್ಯಕ್ತಿಗಳಾಗ್ಲಿ ಅವರು ಬಹಳ ಜನಪ್ರಿಯವಾಗಿ ಬೆಳೀತಾ ಹೋದಾಗ ಎರಡನೇ ಹಂತದಲ್ಲಿ ಆ ಸಿದ್ಧಾಂತ ಮತ್ತು ವ್ಯಕ್ತಿಗಳ ಬಗ್ಗೆ ಬಹಳ ದೊಡ್ಡ ಮಟ್ಟದ ಅಪಪ್ರಚಾರವನ್ನು ಮಾಡೋದು ಈ ಧರ್ಮಾಂಧರ ಎರಡನೇ ಹಂತದ ಕಾರ್ಯ. ಇವರ ಅಪಪ್ರಚಾರ ಎಲ್ಲವುಗಳ ಮೀರಿ ಆ ಸಿದ್ಧಾಂತ ಮತ್ತು ವ್ಯಕ್ತಿ ಇನ್ನಷ್ಟು ಎತ್ತರಕ್ಕೆ ಬೆಳೆದ ಮೇಲೆ ಮೂರನೇ ಹಂತದಲ್ಲಿ ಏನ್ ಮಾಡ್ತಾರಂದ್ರೆ, ಈ ಸಿದ್ಧಾಂತ ನಮ್ಮದೇ ಸಿದ್ಧಾಂತ, ನಮ್ಮ ಕುರಿತೇ ಒಂದು ಸ್ವಲ್ಪ ಹಾರ್ಡ್ ಕೋರ್ ಶಬ್ದಗಳಲ್ಲಿ ಹೇಳಿದ್ದಾರೆ, ನಮ್ಮವರೇ ಅವರು ಅನ್ನುವ ರಾಗ ಶುರು ಮಾಡ್ತಾರೆ. 12ನೇ ಶತಮಾನದಲ್ಲಿ ಕರಾಳವಾದ ಸನಾತನ ಆರ್ಯ ವೈದಿಕ ವ್ಯವಸ್ಥೆಯ ವಿರುದ್ಧ ತೊಡೆತಟ್ಟಿ ಹುಟ್ಟಿದ ವಚನ ಚಳವಳಿ ಬಸವಣ್ಣನವರ ನೇತೃತ್ವದಲ್ಲಿ. ಬಸವಣ್ಣನವರನ್ನ ಭಕ್ತಿ ಚಳವಳಿಯ ನೇತಾರನಾಗಿ ಬಿಂಬಿಸುವ ಈ ಧರ್ಮಾಂಧರ ಕೃತ್ಯ ಒಂದು ಉಚ್ಚೋದ್ಯದ ಕೃತ್ಯ. ಸ್ವತಃ ಬಸವಣ್ಣನವರು ಬ್ರಾಹ್ಮಣ್ಯವನ್ನ ತ್ಯಜಿಸಿದವರು. 13ನೇ ಶತಮಾನದಲ್ಲಿ ಬ್ರಾಹ್ಮಣನಾಗಿದ್ದ ಹರಿಹರ ತನ್ನ ಬಸವರಾಜ ದೇವರ ರಗಳೆಯಲ್ಲಿ ಬರೀತಾನೆ, ಹೋತಿನ ಕೊರಳಿಗೆ ಕಟ್ಟಿದ ಹಗ್ಗದಂತಿರ್ಪ ಕರ್ಮಲತೆಯಂತಿರ್ಪ ಜನಿವಾರವಂ ಬಿಸುಟು. ಹರಿಹರ ಹೇಳುವ ಹಾಗೆ ಬಸವಣ್ಣ ಹೋತಿನ ಕೊರಳಿಗೆ ಕಟ್ಟಿದ ಹಗ್ಗದಂತಿರುವ ಕರ್ಮಲತೆಯಂತಿರುವ ಜನಿವಾರವನ್ನ ಕಿತ್ತಿ ಬಿಸಾಕಿ ಬ್ರಾಹ್ಮಣ್ಯವನ್ನು ತ್ಯಜಿಸಿ ಹೊರಗೆ ಬಂದ ಕತೆ 900 ವರ್ಷಗಳಿಂದ ಸ್ಥಾಪಿತವಾದಂಥ ಸತ್ಯಕತೆ ಅದು. ಈಗ ತಿರುಗಿ ಮತ್ತೆ ಬಸವಣ್ಣನವರಿಗೆ ಜನಿವಾರವನ್ನು ತೊಡಿಸಿ ಬಸವಣ್ಣ ಪ್ರತಿಪಾದಿಸಿದ ವಚನ ಸಿದ್ಧಾಂತವನ್ನು ವೈದಿಕ ಧರ್ಮದ ಕವಲು ಎಂದು ಬಿಂಬಿಸಲು ಹೊರಟಿರುವ ಕತೆ ಹಾಸ್ಯಭರಿತವಾದದ್ದು ಮತ್ತು ನಗೆ ತರಿಸುವಂಥದ್ದು. ಹೇಳ್ತಾರೆ ಬಸವಣ್ಣನವರು, ವಿಪ್ರಕರ್ಮವ ಬಿಡಿಸಿ ಅಶುದ್ಧನ ಶುದ್ಧನಾಗಿಸಿದೆಯಯ್ಯ ಕೂಡಲ ಸಂಗಮ ದೇವ. ಈ ವಿಪ್ರಕರ್ಮ ಅನ್ನುವಂಥದ್ದು ಇಡೀ ಭಾರತಕ್ಕೆ ಆವರಿಸಿರುವ ಅಶುದ್ಧತೆ. ಈ ಅಶುದ್ಧತೆಯನ್ನು ಶುದ್ಧೀಕರಿಸಿಕೊಳ್ಬೇಕಂತಲೇ ಇಲ್ಲಿ ಬುದ್ಧ, ಬಸವ, ಬಾಬಾ ಸಾಹೇಬರು ಅವತಾರ ಮಾಡಿದ್ದು. ಅಂಥ ವಿಪ್ರಕರ್ಮ, ಅಶುದ್ಧ ವಿಪ್ರಕರ್ಮವನ್ನು ಬಿಡಿಸಿ ಲಿಂಗಾಯತವೆಂಬ ಶುದ್ಧ ಕರ್ಮಕ್ಕೆ ನನ್ನನ್ನು ತಂದಿಟ್ಟಿ ಅಂತ ಬಸವಣ್ಣವರು ಹೇಳುವಾಗ ಬಸವಣ್ಣನವರನ್ನ ತಿರುಗಿ ಜನಿವಾರ ತೊಡಿಸುವ ಈ ಕುಕೃತ್ಯ, ಈ ಭಯಭೀತ ತಂಡದಿಂದ ಏನು ಆಗಿದೆಯಲ್ಲ, ಇದನ್ನು ನಾವು ಖಂಡಿಸೋದಕ್ಕಿಂತಲೂ ನಕ್ಕು ಅಲಕ್ಷಿಸಬೇಕಾದಂಥ ಸನ್ನಿವೇಶ ಇವತ್ತು ಎದುರಾಗಿದೆ. ಇಲ್ಲಿ ಒಬ್ಬ ನವಬ್ರಾಹ್ಮಣ ಒಂದು ಮುನ್ನುಡಿಯನ್ನು ಬರೀತಾನೆ. ಆತ ಎಷ್ಟು ಪೂರ್ವಾಗ್ರಹ ಪೀಡಿತ ಅನ್ನೋದು ಅದರಲ್ಲೇ ಗೊತ್ತಾಗ್ತದೆ.
ಇನ್ನೊಬ್ಬ ಎಳಸು ಕಾವಿಧಾರಿ ಇದರ ಸಂಪಾದಕನಾಗಿ ಇಲ್ಲಿ ಪ್ರಲಾಪಿಸುವ ಮಾತುಗಳು ಗಡಿಗಡಿಗೆ ಶಿವಶರಣರು ಶಿವ ಶಿವ ಎಂದರು ಅಂತ ಆತ ಪ್ರಲಾಪಿಸ್ತಾನಲ್ಲ. ಶಿವ ಅಂದ್ರೆ ಯಾರು ಅನ್ನೋದೇ ಆ ಮನುಷ್ಯನಿಗೆ ಗೊತ್ತಿಲ್ಲ ಅನ್ನೋದು ಮೇಲಿನ ನೋಟಕ್ಕೆ ವೇದ್ಯ ಆಗ್ತದೆ. ಶಿವಶರಣರ ಶಿವ ಅಗೋಚರ ಶಿವ ಅನ್ನೋದು ಅನೇಕ ವಚನಗಳಲ್ಲಿ ವೇದಿತವಾದಂಥದ್ದು. ಇನ್ನು ವಿದೇಶದ ಹಣಕಾಸಿನ ನೆರವಿನಿಂದ ಈ ದೇಶದ ಸಂಸ್ಕೃತಿಯನ್ನು ಅವಮಾನಿಸುವ ಕೆಲಸ ಶಿವಮೊಗ್ಗ ಯೂನಿವರ್ಸಿಟಿಯಲ್ಲಿ ಬಹಳ ವರ್ಷಗಳ ಹಿಂದೆನೆ ಒಂದು ಭಯಭೀತವಾದ ಪಟಾಲಂ ಡಂಕಿಂಜಳಕಿ, ರಾಜಾರಾಮ್ ಹೆಗಡೆ, ಬಾಲಗಂಗಾಧರ್ ಅನ್ನುವಂಥವ್ರು ಮಾಡಿದ್ದನ್ನು ನಾವು ನೋಡಿದ್ದೇವೆ. ಅದೇ ಟೀಮ್ ಈ ಪುಸ್ತಕದ ಹಿಂದೆಯೂ ಕೂಡ ಇದೆ ಅನ್ನುವಂಥದ್ದನ್ನು ನಾವು ಮನಗಾಣಬೇಕಾಗ್ತದೆ. ಇಡೀ ವಚನಗಳನ್ನ ವೈದಿಕ ಚಸ್ಮಾ ಹಾಕೊಂಡು, ಸನಾತನ ಚಾಳೀಸ್ ಹಾಕೊಂಡು, ಕನ್ನಡಕ ಹಾಕೊಂಡು ಓದಬೇಕು ಅಂತ ಈ ಖಾವಂದರು ಈ ಪುಸ್ತಕದಲ್ಲಿ ಒಂದು ಫರ್ಮಾನನ್ನು ಹೊರಡಿಸ್ತಾರೆ. ವಚನ ಚಳವಳಿಯು 18ನೇ ಶತಮಾನದಲ್ಲಿ ಪಾಶ್ಚಿಮಾತ್ಯರಲ್ಲಿ ಪ್ರೊಟೆಸ್ಟೆಂಟ್ ಗುಂಪಿನಂತೆ ವಿಶ್ಲೇಷಿಸಲಾಗ್ತದೆ ಅಂತ ಪ್ರಲಾಪ ಮಾಡ್ತಾರೆ ಇವರು. ಈ ಮೂರ್ಖರಿಗೆ ಗೊತ್ತಿಲ್ಲದಿರೋ ವಿಷಯ ಏನು ಅಂದರೆ, ಇಡೀ ಜಗತ್ತಿನಲ್ಲಿ ಧರ್ಮಗಳು ಹುಟ್ಟು ಪಡೆದಾಗ ಆ ಧರ್ಮಗಳನ್ನ ಮೇಲ್ವರ್ಗದವರು ಆವರಿಸಿಕೊಳ್ತಾರೆ, ತಮ್ಮ ನಿಯಂತ್ರಣಕ್ಕೆ ತಗೊಳ್ತಾರೆ. ಕ್ರೈಸ್ತ ಧರ್ಮ ಹುಟ್ಟಿತು, ಜೇಸಸ್ ಕ್ರಿಸ್ತ ಜನಪರವಾದಂಥ ಬೋಧನೆಗಳ ಮಾಡಿ ಹೋದ ಮೇಲೆ ಆ ಇಡೀ ಧರ್ಮ ಬಂಡವಾಳಶಾಹಿಗಳು ಮತ್ತು ಧರ್ಮಾಂಧ ಪಾದ್ರಿಗಳ ಕೈಯಲ್ಲಿ ಸಿಕ್ಕು ನಲುಗಿ ಹೋದಾಗ 18ನೇ ಶತಮಾನದಲ್ಲಿ ಪ್ರೊಟೆಸ್ಟೆಂಟ್ ಅನ್ನುವಂಥ ಸುಧಾರಣವಾದಿ ಗುಂಪು ಅಲ್ಲಿ ಹುಟ್ಟುಕೊಳ್ಳುತ್ತದೆ. 7-8ನೇ ಶತಮಾನದಲ್ಲಿ ಹುಟ್ಟಿದಂಥ ಇಸ್ಲಾಂ ಧರ್ಮ, ಮೊಹಮ್ಮದ್ ಪೈಗಂಬರರು ಒಳ್ಳೆಯ ವಿಚಾರಗಳೇ ಹೇಳಿದ್ರು ಕೂಡ ಅಲ್ಲಿನ ಮೌಲ್ವಿಗಳು ಮತ್ತು ಜಮೀನ್ದಾರರ ಕೈಯಲ್ಲಿ ಸಿಕ್ಕ ಧರ್ಮ ಅಲ್ಲಿಯೂ ಕೂಡ ಇದೇ ತರದ ಶೋಷಣೆಯನ್ನ ಮಾಡ್ತಾ ಇರುವಾಗ ಅಲ್ಲೂ ಕೂಡ ಡಿವಿಷನ್ ಆಗ, ಬುದ್ಧ ಧರ್ಮದಲ್ಲೂ ಕೂಡ ಡಿವಿಷನ್ ಆಗೋದನ್ನ, ಸಿಖ್ ಧರ್ಮದಲ್ಲೂ ಕೂಡ ಡಿವಿಷನ್ ಆಗೋದನ್ನ, ಜೈನ ಧರ್ಮದಲ್ಲೂ ಕೂಡ ವಿಘಟನೆ ಆಗೋದನ್ನ ನಾವು ನೋಡಿದ್ದೀವಿ. ಈ ವಿಘಟನೆಗೆ ಕಾರಣರಾದವರು ಇದೇ ಧರ್ಮಾಂಧ ಬಲಪಂಥೀಯರೇ. ಹಾಗೆ ಲಿಂಗಾಯತ ಧರ್ಮದಲ್ಲೂ ಕೂಡ 12ನೇ ಶತಮಾನದಲ್ಲಿ ಹುಟ್ಟಿದ ಲಿಂಗಾಯತ ಧರ್ಮದಲ್ಲಿ 16ನೇ ಶತಮಾನದಲ್ಲಿ ಬಂದ ವೀರಶೈವ ಆರಾಧ್ಯ ಬ್ರಾಹ್ಮಣರು ಇಲ್ಲಿ ವೀರಶೈವ ಅನ್ನುವ ಇನ್ನೊಂದು ಪಂಗಡವನ್ನು ಹುಟ್ಟು ಹಾಕಿ ಶ್ರೇಷ್ಠತೆಯ ವ್ಯಸನದಿಂದ ಬಳಲುತ್ತಿರೋದು ಕೂಡ ನಾವು ನೋಡಿದ್ದೇವೆ. ಅಂದ್ರೆ ಪ್ರತಿಯೊಂದು ಧರ್ಮದಲ್ಲಿ ಆ ಧರ್ಮ ಹಾದಿ ಬಿಟ್ಟಾಗೆಲ್ಲ ಅಲ್ಲಿ ಸುಧಾರಣವಾದಿಗಳು ಹುಟ್ಟು ಪಡೆದು ಒಂದು ಪ್ರತ್ಯೇಕವಾದ ಧರ್ಮವನ್ನು ಸ್ಥಾಪಿಸೋದು ಅಥವಾ ಅದೇ ಧರ್ಮದಲ್ಲಿ ಒಂದು ಭಾಗ ಆಗೋದು ಒಂದು ಸಹಜವಾದಂಥ ಪ್ರಕ್ರಿಯೆ. ಸನಾತನ ಆರ್ಯ ವೈದಿಕ ಧರ್ಮ ಭಾರತದ ನೆಲದಲ್ಲಿ ಹುಟ್ಟು ಹಾಕಿದ ವಿಕೃತ ಆಚರಣೆಗಳು, ಜೀವ ವಿರೋಧಿ, ಮನುಷ್ಯ ವಿರೋಧಿ ಆಚರಣೆಗಳನ್ನು ವಿರೋಧಿಸಿ ಇಲ್ಲಿ ಅನೇಕ ಚಳುವಳಿಗಳು ಹುಟ್ಟು ಪಡಿತವೆ. ಹಾಗೆ 12ನೇ ಶತಮಾನದಲ್ಲಿ ಶರಣರ ವಚನ ಚಳುವಳಿ ಹುಟ್ಟು ಪಡೆದು ವೈದಿಕ ಧರ್ಮವನ್ನು ವಿಧ್ವಂಸಗೊಳಿಸತಕ್ಕಂಥ ಕೆಲಸವನ್ನು ಮಾಡಿದೆ. ವೇದ, ಶಾಸ್ತ್ರ, ಆಗಮ, ಪುರಾಣಗಳನ್ನು ಧಿಕ್ಕರಿಸುವ ಇಲ್ಲಿಯವರೆಗೆ ಸಿಕ್ಕ 22,000 ವಚನಗಳಲ್ಲಿ ಬಹುತೇಕ ವಚನಗಳು ವೇದ, ಶಾಸ್ತ್ರ, ಆಗಮ, ಪುರಾಣಗಳನ್ನು ಧಿಕ್ಕರಿಸುವ ವಚನಗಳೇ ಆಗಿದ್ದಾವೆ. ಯಾವೋ ಅವರ ಪೂರ್ವಾಶ್ರಮದಲ್ಲಿ ಬರೆದ ಒಂದೆರಡು ವಚನಗಳು, ಶೈವದ ಪ್ರಭಾವದಿಂದ ಬಂದಂಥ ಶರಣರು ಮತ್ತು ಒಂದಷ್ಟು ಪ್ರಕ್ಷಿಪ್ತ ಮತ್ತು ನಕಲಿ ಕೊಟ್ಟಿ ವಚನಗಳನ್ನು ಇಟ್ಟುಕೊಂಡು ಇಡೀ ವಚನ ಚಳವಳಿ ಒಂದು ಭಕ್ತಿ ಚಳವಳಿ ಆಗಿತ್ತು ಅಂತ ಪ್ರತಿಪಾದನೆ ಮಾಡಲಿಕ್ಕೆ ಹೊರಟಂತ ಈ ಭಯಭೀತ ಪಟಾಲಂ ಎಷ್ಟು ಭಯ ಪಟ್ಟಿದೆ, ನಗಬೇಕು. ಹಾಗೆ ಇವರ ಭಯವನ್ನ ಹೋಗಲಾಡಿಸುವ ಮದ್ದು ನಮ್ಮಲ್ಲಿಲ್ಲ. ಯಾಕಂದ್ರೆ ಯಾರು ಅಸತ್ಯದ ಮಾರ್ಗದಲ್ಲಿ ಸಿದ್ಧಾಂತದಲ್ಲಿ ನಡೀತಾರೋ ಅವರು 24 ಗಂಟೆ ಭಯದಲ್ಲೇ ಬದುಕಬೇಕಾಗ್ತದೆ. ಅದು ಒಂದು ಅಸ್ಥಿರವಾದಂಥ ಬದುಕು. ಆ ಅಸ್ಥಿರತೆಯೇ ವಚನ ದರ್ಶನದ ಪುಸ್ತಕಗಳಂಥ ವಿಕೃತಿಗಳನ್ನು ಹುಟ್ಟು ಹಾಕಲಿಕ್ಕೆ ಕಾರಣವಾಗುವಂಥ ಸಂಗತಿ. ಹೀಗೆ ವೇದ, ಶಾಸ್ತ್ರ, ಆಗಮ, ಪುರಾಣಗಳನ್ನು ಧಿಕ್ಕರಿಸಿ ಹುಟ್ಟಿದ ವಚನ ಧರ್ಮ, ಶರಣ ಧರ್ಮ, ಲಿಂಗಾಯತ ಧರ್ಮ ಇದು ಸನಾತನ ಸಂಸ್ಕೃತಿಯ ಕವಲು ಅಂತ ಬಿಂಬಿಸಲಿಕ್ಕೆ ಹೊರಟಿರೋ ವಚನ ದರ್ಶನ ಇದು ಸುಮ್ಮನೆ ಕೇವಲ ಮುಗುಳ್ನಕ್ಕೂ ಅಲಕ್ಷಿಸಿ ಬಿಡಬಹುದಾದಂಥ ಒಂದು ಸಣ್ಣ ಸಂಗತಿ ಅಂತ ನನಗನ್ನಿಸ್ತದೆ. ಯಾಕೆ ಇವರಿಗೆ ವಚನ ದರ್ಶನದ ಬಗ್ಗೆ ವ್ಯಾಮೋಹ ಬಂತು? ನಾವು ಇಡೀ ಭಾರತೀಯ ದರ್ಶನ ಪರಂಪರೆಗಳು ಅಂತ ಅನೇಕ ಗ್ರಂಥಗಳು ಭಾರತದಲ್ಲಿ ಬಂದಿದ್ದನ್ನು ನೋಡಿದ್ದೇವೆ. 1961ರಲ್ಲಿ ನಾರ್ತ್ ಕ್ಯಾಲಿಫೋರ್ನಿಯಾದ ವೇದಾಂತ ಸೊಸೈಟಿಯ ಸ್ಥಾಪಕನಾದಂತಹ ಭಾವನಾನಂದ ಅನ್ನುವಂಥ ಒಬ್ಬ ವ್ಯಕ್ತಿ ಆತ ಬರೀತಾನೆ, ಭಾರತದ ಅಧ್ಯಾತ್ಮ ಸಂಸ್ಕೃತಿಯ ಪರಂಪರೆ ಅಂತ ಒಂದು ಪುಸ್ತಕ ಬರೀತಾನೆ. ಅಲ್ಲೆಲ್ಲೂ ಭಾರತದ ಅಧ್ಯಾತ್ಮ ಸಂಸ್ಕೃತಿಗಳ ಬಗ್ಗೆ ಆತ ಹೇಳೋದೇ ಇಲ್ಲ. ಭಾರತಕ್ಕೆ ಹೊರಗಿನಿಂದ ಬಂದ ಕೇವಲ ವೇದ, ಆಗಮ, ಶಾಸ್ತ್ರ ಮತ್ತು ಪುರಾಣಗಳ ಆಧಾರಿತ ಸಂಸ್ಕೃತಿಯನ್ನೇ ಆತ ಭಾರತದ ಅಧ್ಯಾತ್ಮ ಸಂಸ್ಕೃತಿ ಅಂತ ಬಿಂಬಿಸಿಕೊಂಡು ಹೋಗ್ತಾನೆ. ಅಲ್ಲಲ್ಲಿ ಕಾಟಾಚಾರಕ್ಕೆ ಒಂದಷ್ಟು ಜೈನ ಮತ್ತು ಬೌದ್ಧ ಧರ್ಮಗಳ ಬಗ್ಗೆ ಆತ ಚರ್ಚೆ ಮಾಡಿದ್ದಾನೆ. ಮುಂದೆ 65ರ ಸುಮಾರಿಗೆ ಸುರೇಂದ್ರನಾಥ್ ದಾಸ್ ಗುಪ್ತಾ ಅನ್ನುವಂಥ ವ್ಯಕ್ತಿ ಹಿಸ್ಟ್ರಿ ಆಫ್ ಇಂಡಿಯನ್ ಫಿಲಾಸಫಿ ಅನ್ನುವ ಗ್ರಂಥವನ್ನು ಬರೆದು ಅಲ್ಲಿ ಕೂಡ ಭಾರತದ ಅಲ್ಲದೇ ಇರುವಂತಹ ವೈದಿಕ ಸನಾತನ ಆರ್ಯ ಧರ್ಮದ ಸಂಸ್ಕೃತಿ ಮತ್ತು ಅಧ್ಯಾತ್ಮ ಪರಂಪರೆನೇ ವಿವರಿಸ್ತಾ ಹೋಗ್ತಾನೆ. ಆತ ಅಲ್ಲಿ ಬಸವಣ್ಣನನ್ನ ಒಬ್ಬ ವಿದ್ರೋಹಿಯಾಗಿ ತನ್ನ ಪುಸ್ತಕದಲ್ಲಿ ಚಿತ್ರಿಸ್ತಾ ಹೋಗ್ತಾನೆ. ಇದು ಒಂದು ದಂಗೆ, ಸಾಮಾನ್ಯವಾದಂಥ ದಂಗೆ, ಬಸವಣ್ಣ ಒಬ್ಬ ದಂಗೆಕೋರ ಅಂತ ಆತನ ಅಭಿಪ್ರಾಯ. ಯಾವಾಗ ಭಾರತೀಯ ದರ್ಶನಗಳಲ್ಲಿ ವಚನ ಸಾಹಿತ್ಯಕ್ಕೆ, ಶರಣ ಧರ್ಮಕ್ಕೆ ಸ್ಥಾನವನ್ನೇ ನೀಡದೇ ಇರುವ ಈ ಪರಂಪರೆಯ ಜನ ಇವತ್ತು ವಚನ ಒಂದು ದರ್ಶನ ಅಂತ ಜ್ಞಾನೋದಯ ಯಾಕಾಯಿತು?
ವಚನ ದರ್ಶನದ ಮೇಲೆ ಯಾವ ರೀತಿಯ ವ್ಯಾಮೋಹ ಇವರಿಗೆ ಬಂತು? ಇದ್ದಕ್ಕಿದ್ದಂತೆ ವಚನವನ್ನು ಒಂದು ದರ್ಶನವಾಗಿ ಪರಿಗಣಿಸ್ತಾ ಅದು ಸನಾತನ ಆರ್ಯ ವೈದಿಕ ಧರ್ಮದ ಕವಲು ಅಂತ ಬಿಂಬಿಸುವ ಜ್ಞಾನೋದಯ ಇವರಿಗೆ ಯಾಕಾಯ್ತು ಅಥವಾ ಭಯ ಯಾಕಾಯ್ತು? ಇದು ಭಯದಿಂದ ಮೂಡಿದಂತ ಒಂದು ಕೃತ್ಯ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ಒಂದು ಸಾಂಸ್ಕೃತಿಕ ವ್ಯಭಿಚಾರ, ಇನ್ನೊಂದು ರಾಜಕೀಯ ಲಾಭಗೋಸ್ಕರ ಮಾಡತಕ್ಕಂಥ ಕೃತ್ಯ. ಇವು ಎರಡು ಧರ್ಮಾಂಧರ ಪ್ರಮುಖ ಲಕ್ಷಣಗಳು. ಸಾಂಸ್ಕೃತಿಕ ವ್ಯಭಿಚಾರ ಇತಿಹಾಸ ತಿರುಚುವ ಮೂಲಕ ಮಾಡಿದ್ರೆ, ರಾಜಕೀಯ ಹಿತಾಸಕ್ತಿಗಾಗಿ ಅನೇಕ ಕೆಲಸಗಳು ಈ ಧರ್ಮಾಂಧರ ಮಾಡ್ತಾ ಇರ್ತಾರೆ. ಇಲ್ಲಿ ಬಸವಣ್ಣ ಮತ್ತು ಶರಣ ಪರಂಪರೆಯ ಅನುಯಾಯಿಗಳನ್ನ ಮತ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡುವ ಸಲುವಾಗಿ ಯಾವಾಗ ಕರ್ನಾಟಕ ಸರ್ಕಾರ ಬಸವಣ್ಣನವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡ್ತೋ, ಭಯಕ್ಕೆ ಬಿದ್ದರು ಇವರು. ತಾವು ಹೇಳಿಕೊಂಡು ಬರುವ ವಿದೇಶಿ ಸಂಸ್ಕೃತಿಯೇ ಈ ನೆಲಮೂಲದ ಸಂಸ್ಕೃತಿ ಅನ್ನುವಾಗ ಅದಕ್ಕೆ ತದ್ವಿರುದ್ಧವಾದ ಪ್ರತಿದ್ವಂದ್ವಿಯಾದಂಥ ಒಂದು ಸಂಸ್ಕೃತಿಯನ್ನು ಹುಟ್ಟು ಹಾಕಿದ ಬಸವಣ್ಣ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡೋದು ಅರಗಿಸಿಕೊಳ್ಳೋದಕ್ಕೆ, ಜೀರ್ಣಿಸಿಕೊಳ್ಳೋದಕ್ಕೆ ಆಗದೇ ಇರುವ ಸಂದರ್ಭ ಬಂದಾಗ ಎಲ್ಲಿ ಶರಣಾನುಯಾಯಿಗಳ ಮತ ಬ್ಯಾಂಕ್ ತಮ್ಮ ಕೈ ಬಿಟ್ಟು ಹೋಗ್ತದೋ ಅನ್ನುವ ಒಂದು ಕಾರಣವನ್ನಿಟ್ಟುಕೊಂಡು, ಭಯವನ್ನಿಟ್ಟುಕೊಂಡು ಈ ಭಯಭೀತ ಗುಂಪು 2010-12 ಶಿವಮೊಗ್ಗ ವಿಶ್ವವಿದ್ಯಾಲಯದಲ್ಲಿ ವಿದೇಶಿ ನೆರವಿನಿಂದ ದೇಶದ ಸಂಸ್ಕೃತಿಯನ್ನು ಹಾಳು ಮಾಡುವ ಒಂದು ಸುಪಾರಿ ತಗೊಂಡಂತಹ ಈ ಭಯಭೀತ ಗುಂಪು ಅಥವಾ ಪಟಾಲಂ ಇಲ್ಲಿ ಕೂಡ ತನ್ನ ಕೆಲಸವನ್ನು ಆರಂಭ ಮಾಡ್ತದೆ. ಒಂದಷ್ಟು ಜೊಳ್ಳು ಪಳ್ಳು ಲೇಖನಗಳನ್ನು ಸೇರಿಸಿಕೊಂಡು ಒಂದು 3 ಪೂರ್ವಾಗ್ರಹ ಪೀಡಿತವಾದ ಭಯಭೀತವಾದಂಥ ಲೇಖನಗಳಿಟ್ಟುಕೊಂಡು ಈ ಒಂದು ಕೆಟ್ಟ ಗ್ರಂಥವನ್ನು ಪ್ರಕಟಗೊಳಿಸಿ ಇದನ್ನು ಪ್ರತಿ ಜಿಲ್ಲೆಯಲ್ಲಿ ಬಿಡುಗಡೆ ಮಾಡ್ತಾ ತಮ್ಮ ಮನದಾಳದ ಮಾತುಗಳನ್ನು ಹೇಳ್ತಾ ಹೋಗ್ತಾ ಇರೋದು ಉಪೇಕ್ಷೆಗೆ, ಅಲಕ್ಷ್ಯಕ್ಕೆ ಮತ್ತು ನಗೆ ಪರಿಹಾಸದಿಂದ ನಗತಕ್ಕಂಥದಕ್ಕೆ ಯೋಗ್ಯವಾದಂಥದ್ದು ಅಂತ ನಾನಂತೂ ಭಾವಿಸ್ತೇನೆ. ಶರಣಾರ್ಥಿ. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತೆಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೇ ನೋಡುತ್ತೀರಿ. ನೋಡಿದ ಮೇಲೆ ತಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರಿಗೂ ಶೇರ್ ಮಾಡುವುದನ್ನು ಮರೆಯದಿರಿ. ಹಾಗೆಯೇ ಈ ಚಾನಲನ್ನು ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಚಾನಲ್ ಬೆಳವಣಿಗೆಗೆ ಸಹಕರಿಸಿ. ಶರಣಾರ್ಥಿ.